ಹೀಗೆಲ್ಲ ಈ ಸಿನಿಮಾಗಳಿಗೆ ಬಂದು ಒದಗದಂಥ ಒಂದು ಶಕ್ತಿ ಇದೆ ಗೊತ್ತಾ. ಇವತ್ತು ನಾವು ಮಾಡೋದು ಬೇರೆ, ಅದು ಆಗೋದು ಬೇರೆ. ಕೆಲವು ನಾವು ಆಗೋದು ಅಂತ ಏನಕ್ಕೆ ಹೇಳ್ತೀವಿ ಅಂದರೆ, ಈ ಪ್ರಾಜೆಕ್ಟ್ಗೆ ಆ ಥರದೊಂದು ಶಕ್ತಿ ಇರುತ್ತೆ, ಇಂತಿಂಥವರೇ ಬೇಕು ನನಗೆ ಅಂತ ಆಯಿಸ್ಕೊಂಡ್ಬಿಡ್ತಾರೆ. ಎಷ್ಟೋ ಸಲ ಕೆಲವು ನಮಗೆ ನೋಡಿ ಅವ್ರ ಸಂಪರ್ಕ ಸಾಧನೆ ಮಾಡೋದಕ್ಕೂ ಕಷ್ಟವಾಗಿರುವಂಥ ಟೆಕ್ನಿಷಿಯನ್ಸ್ ಬಂದು ಸೇರಿಕೊಂಡ್ರು ಅಂತ ಅನ್ನೋದು ಇದೆಯಲ್ಲ, ಇದು ನಾನಲ್ಲ, ನಾನು ಇವರು ಇನ್ಯಾರೋ ಮಾಡಿದ್ವಿ ಅಂತಂತಂದರೆ ತುಂಬಾ ತಪ್ಪಾಗುತ್ತೆ. ಈ ಸಿನಿಮಾಗೆ ಇದ್ದಂಥ ಶಕ್ತಿ, ಈ ಸಿನಿಮಾದ ಮೇಲೆ ದೇವ್ರಿಗೆ ಇಟ್ಟಂಥ ಒಂದು ಆಶೀರ್ವಾದ ಅಷ್ಟೇ, ಎರಡೇ ಕಾರಣವಾಗಿದ್ದಂಥದ್ದು. ಇದು ಅಲ್ಲಿ ಮೊದಲಿಂದನೂ ಆಮೇಲೆ ಕಮಿಟ್ಮೆಂಟ್ ಅಂತಂತಂದರೆ, ನನಗೆ ಈ ಸಿನಿಮಾದಲ್ಲಿ ನಾನು ನೋಡಿದ್ದು ಅವಾಗಲೇ ಹೇಳಿದ್ರು ಇವರು, ಸರ್ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡಿಲ್ಲ ಇಲ್ಲಿ ಅಂತ. ಈ ಪ್ರಮೋಷನ್ ವಿಚಾರಕ್ಕೆ ಅಂತ ಬಂದಾಗ್ಲೂ ಕೂಡ ಇದು ನವನೀತ್ ಒಂಚೂರು ಚಾಟ್ ಮಾಡೋಣ, ಹೆಂಗೆ ಏನೇನು ಅಂತ ಪ್ಲ್ಯಾನ್ ಮಾಡೋಣ ಅಂತ ತಕ್ಷಣ, ಸರ್ ಆಯ್ತು ಸರ್ ನಾನು ಅವಿನಾಶ್ ಬರ್ತೀವಿ ಅಂದರು. ಅವಿನಾಶ್ ಯಾಕೆ ಬರ್ತಾರೆ ಇದಕ್ಕೆ ಅಂತ. ಹೌದಾ, ನನಗೆ ಗೊತ್ತಿರಲಿಲ್ಲ ದೇವರಾಣೆ, ಇದಕ್ಕೆ ಅವಿನಾಶ್ ಯಾಕೆ ಬರ್ತಾರೆ ಅಂತ. ನಾನು ಆಮೇಲೆ ಬಂದು ಕುತ್ಕೊಂಡು ನೋಡಿದ್ರೆ ಅವ್ರು ಪ್ರಮೋಷನ್ ಬಗ್ಗೆ ಮಾತಾಡ್ತಾವ್ರೆ. ಆಮೇಲೆ ಇವು ಹೇಮಂತ್ ಅಂತ ಒಂದು ಹುಡುಗ, ಇದೊಂದು ಅಸಿಸ್ಟೆಂಟ್ ಮ್ಯಾನೇಜರ್ ಥರ ನನಗೆ ಅವನು ಬಂದರು ಎಲ್ಲ ಮ್ಯಾನೇಜರ್ ಥರ ಕೆಲಸ ಮಾಡ್ತಾ ಇದ್ದ ಹುಡುಗ. ನಾನು ಇವನ್ನೆಲ್ಲ ನೋಡಿದ್ದೀನಲ್ಲ, ಗುರು ನೀನು ಅಸೋಸಿಯೇಟ್ ಅಲ್ವಾ? ಹೌದು ಸಾರ್ ಅಂದ. ಅಂದರೆ ಇಲ್ಲಿ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡಿಲ್ಲ, ಒಬ್ಬರು ಎಲ್ಲ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೆ ಇವತ್ತು ಯಾಕೆ ನಾವೆಲ್ಲರಿಗೂ ಎಮೋಷನಲಿ ಈ ಸಿನಿಮಾ ಕನೆಕ್ಟ್ ಆಗುತ್ತೆ ಅಂತಂದರೆ, ಇಲ್ಲಿಗೆ ಟಚ್ ಆಗುವಂಥದ್ದು. ನನಗೆ ನಿಜ ಹೇಳ್ತೀನಿ ರೀ, ಇಲ್ಲಿ ಕೂತಿರೋ ಅಷ್ಟೂ ಜೊತೆಯಲ್ಲಿ ಈ ಸಿನಿಮಾ ಆದ ನಂತರ ನನ್ನ ಕಾನ್ವರ್ಸೇಷನ್ ಆಗಿದೆ. ಎಷ್ಟು ಎಮೋಷ್ನಲ್ ಆಗಿ ನಾವೆಲ್ಲ ಕಾನ್ವರ್ಸ್ ಮಾಡ್ಕೊಳ್ತೀವಿ ಅಂತಂದರೆ, ಒಂದಿಷ್ಟು ಜನ ಅಳೋದ್ರ ಮುಖಾಂತರ ನಾವು ನಮ್ಮ ಫೀಲಿಂಗ್ಸನ್ನು ಹಂಚ್ಕೊಂಡಿದ್ದೀವಿ ಈ ಸಿನಿಮಾದಲ್ಲಿ. ರೈಟ್ ಫ್ರಮ್ ದರ್ಶಿನಿ ಆಗಿರ್ಬೋದು, ಇವ್ರೂ ಅಷ್ಟೇ. ರಾತ್ರಿ 12:45 ಒಂದು ವಿಡಿಯೋ ಕಳಿಸ್ತಾರೆ ಅಣ್ಣ, 12:45 ಸರ್ ನನ್ನ ಕೈಲಿ ತಡ್ಕೊಳಕ್ಕಾಗ್ತಾ ಇಲ್ಲ, ಹಂಚ್ಕೋಬೇಕು ಸರ್, ನನಗೆ ಈ ಸಕ್ಸಸ್ಸನ್ನು ಹಂಚ್ಕೋಬೇಕು, ಇದ್ರ ಕಾರಣ ಹಂಚ್ಕೋಬೇಕು ಅಂತಾರೆ. ನನಗೆ ಆ ವಿಡಿಯೋ ನೋಡ್ಬಿಟ್ಟು ರಾತ್ರಿ 12:45 ಚೆನ್ನಾಗಿ ಗೊತ್ತು ನನಗೆ, ನಾನು ಬಿಗ್ ಬಾಸ್ ಇದನ್ನು ಮುಗಿಸ್ಕೊಂಡು ಬರ್ತಾ ಇದ್ದೆ. ನೋಡಿದಾಗ ನನಗೆ ಗುರು ಇದು ಸಿಕ್ಕಿದೆಯಲ್ಲ, ಇದು ಸಿಕ್ಕಿರೋವಂಥ ಸಕ್ಸಸ್ಸು ಪರಿಶ್ರಮದ ಜೊತೆಯಲ್ಲಿ ಪ್ರೀತಿಗೆ ಸಿಕ್ಕಿರೋ ಸಕ್ಸಸ್ ಇದು ಅಂತನ್ನೋವಂಥದ್ದು ನಾವು ಘಂಟಾಘೋಷವಾಗಿ ಇವತ್ತು ಹೇಳ್ತೀನಿ ಅಂತಂದರೆ, ಇವತ್ತು ಇಲ್ಲಿ ತನಕ ಬಂದು ನಿಂತಿದೆ ನೋಡಿ. ನಾನು ಅದಕ್ಕೆ ಹೇಳಿದೆ, ಇದಕ್ಕೆ ಬರ್ತೀನಿ ಕಾಸ್ಟ್ಯೂಮ್ಗೆ. ನಾವು ಯೂಶಲಿ ಏನು ಈ ಗಿಮೋಷನ್ ಅಂತಂದಾಗ ಒಂದಿಷ್ಟು ಕಾಸ್ಟ್ಯೂಮ್ಸನ್ನ ತಗೊಳ್ಳೋವಂಥದ್ದು ನಮ್ಮ ರೂಢಿ. ಒಂದಿಷ್ಟು ಕಾಸ್ಟ್ಯೂಮ್ಸ್ ತೆಗೆದಿಟ್ಕೊಂಡೆ, ಪ್ರಮೋಷನ್ ಸ್ಟಾರ್ಟ್ ಆಗುತ್ತೆ ಅಂತ. ಇವರು ಇದನ್ನು ತಂದು ಕೊಟ್ಟರು, ಇದನ್ನು ತಂದು ಕೊಟ್ಟು ಸರ್ ಇದೊಂದು ಹಾಕೋಬೇಕು ಅಂತಂತಂದರು. ಏನೋ ಒಂದು ಯಾವುದೋ ಒಂದು ಇವೆಂಟ್ಗೆ ಹಾಕೋಬೋದೇನೋ ಅಂತ ಅಂದ್ಕೊಂಡೆ. ನಿಜ ಹೇಳ್ತೀನಿ, ಇದು 1 ತಿಂಗಳಾಯ್ತು ನಾನು ಹಾಕೊಂಡಿದ್ದನ್ನ. ಅಂದರೆ ಒಂದೇ ಅಲ್ಲ, 3 ಜೊತೆ ಕೊಡಿಸವ್ರೆ, 3 ಜೊತೆ ಕೊಡಿಸಿದ್ದಾರೆ. ನನಗೆ ಹೇಳ್ತಾರೆ, ನನಗೆ ಸುಮ್ಮನೆ ಅದನ್ನು ನಾನು ನಿಜ ಹೇಳ್ತೀನಿ, ನನಗೆ ಏನಾಗಿದೆ ಇವತ್ತು ಮನೇಲಿ ಅಂತಂದರೆ, 1 ತಿಂಗಳಿಂದ ಹಾಕೊಂಡಿದ್ದೀನಿ ಇದನ್ನು. ಅಕಸ್ಮಾತ್ ನಾನು ಏನಾದ್ರು ಬೇರೆ ಡ್ರೆಸ್ ಹಾಕೊಂಡು ಹೋಗ್ಬಿಟ್ರೆ ಯಾರು ಏನು ಅಂತಾರೆ ಮನೇಲಿ ನನಗೆ. ಇದನ್ನು ಹಾಕೊಂಡು ಹೋದ್ರೇ ಶರಣ್ ಬಂದ ಅಂತ. ಅದಕ್ಕೆ ನಾನೇನು ಮಾಡ್ಬಿಟ್ಟೆ ಗೊತ್ತಾ, ಸುಮ್ಮನೆ ಇದು ಮರ್ತೋಗಿದ್ದೇನಕ್ಕೆ ಅಂತ ಅಂದ್ಬಿಟ್ಟು ಹೆಂಗೋ 3 ಜೊತೆ ಇದೆಲ್ಲ ಇದನ್ನು ಹಾಕ್ಕೊಂಡೇ ಮಲ್ಕೊಳ್ಳೋದು ನಾನು. ಆ್ಯಕ್ಚುಲಿ ನಾನು ಇವತ್ತು ದೇವರನ್ನ ಅವ್ರ ಹತ್ರ ಕೇಳೋದಕ್ಕೆ ಬಂದಿರೋದು. ಆಮೇಲೆ ನಾನು ಹೇಳ್ತೀನಿ, ನಾವು ಎಷ್ಟೋ ಸಲ ಸುಮಾರು ಬಂದಾಗ ಇವರೆಲ್ಲ ಹಾಕೊಂಡಿರಲ್ಲ ರೀ, ನನಗೊಂದು ನ್ಯಾಯ ಅವ್ರಿಗೊಂದು ನ್ಯಾಯ ಅಂತದ್ದು, ಅವ್ರು ಯಾಕೆ ಹಾಕ್ಕೊಂಡಿಲ್ಲ ಅಂತ ನಾನು ಪ್ರಭು ಕೇಳಿದೆ ಫಸ್ಟು. ಸರ್ ನಂಗೆ ಸೈಜ್ ಬಂದಿಲ್ಲ ಸರ್, ನನ್ನ ಸೈಜೇ ಕೊಡಿಸಿಲ್ಲ ಅಂತಂದರು. ಓಕೆ, ಇವರು ಹಾಕ್ಕೊಂಡಿರಲ್ಲ ಒಂದೊಂದು ಸಲ, ಇವಾಗ ಚೇಂಜ್ ಮಾಡಿದ್ದು, ನನಗೋಸ್ಕರ ಚೇಂಜ್ ಮಾಡೋರೆ, ಬೇರೆ ಡ್ರೆಸ್ಸಲ್ಲೇ ಬಂದಿದ್ದು ಇವರು. ಸರ್ ಇವ್ರು ಕೇಳಿದ್ದಕ್ಕೆ, ಸರ್ ನಾನೇನು ಕ್ಯಾಮ್ರಾ ಮುಂದೆ ಬರಲ್ಲ ತಾನೇ ಸರ್, ಇವ್ರದ್ದು ಓಕೆ. ಒಂದು ಸಲ ಅವ್ರು ಬಂದಿರಲಿಲ್ಲ, ಸರ್ ಅವ್ರಿಗೇನು ಸರ್ ನಾನು ಒಂದೇ ಜೊತೆ ಕೊಟ್ಟಿದ್ರು ಸರ್, ಹೊಗೆಯಕ್ಕೆ ಹಾಕಿದ್ದೆ ಅಂದರು. ನನಗೆ ಆ್ಯಕ್ಚುಲಿ ನನಗೊಂದಿಷ್ಟು ಕಾಸು ರೀ, ಸುಮ್ಮನೆ ನನಗೆ ಇದಾಯಿತು. ನಾನು ಫಸ್ಟ್ ಆಫ್ ಆಲ್ ಬಟ್ಟೆ ತಗೊಳ್ಳೋನಲ್ಲ, ನಾನು ತಗೊಂಡು ಇಟ್ಕೊಂಡಿದ್ದೆ. ನಾನು ಅದಕ್ಕೆ ಫಸ್ಟ್ ಕೇಳಕ್ಕೆ ಬಂದೆ, ನೋಡ್ರಿ ಒಂದು ಆ ಬಟ್ಟೆ ತೊಗೊಂಡು ಕಾಸಾರು ಕೊಡಿ, ಅಥವಾ ಇದರಿಂದ ನನಗೊಂದು ಮುತ್ತಿ ಕೊಡಿ ಅಂತಂದೆ. ಅದಕ್ಕೆ ಅವ್ರು ಹೇಳಿದ್ರು, ಸರ್ ಸಕ್ಸಸ್ ಮೀಟಿಗೆ ಇದು ಮುಗೀತು ಸರ್, ಅದಾದಮೇಲೆ ನಿಮ್ಮ ಜಾಲಿಯಾಗಿ ನಿಮ್ಮ ಡ್ರೆಸ್ ಹಾಕೋಬಾರ್ದು ಅಣ್ಣ, ಇದನ್ನು ಚೇಂಜ್ ಮಾಡ್ಬೋದಾ? ಇದನ್ನೇನು ಕೇಳಿದೆ ಅಂದರೆ, ಇಷ್ಟು ಕಮಿಟ್ಮೆಂಟು ಅಂದರೆ ನಮಗೆ ಹೆಂಗಾದರೂ ಈ ಸಿನಿಮಾನ ಕಾಣಿಸೋವಂಥ ಸ್ವಲ್ಪ ಟೈಮಲ್ಲಿ ಈ ಸಿನಿಮಾ ಕಾಣಿಸ್ಲಿ ಅಂತನ್ನೋವಂಥದ್ದು ಇದು ನನಗೂ ಆಗಿತ್ತು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.